ಹೆಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅದೇ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಆದರೆ ನನಗೆ ಸ್ವಲ್ಪ ಡೌಟ್ಸ್ಗಳು ಕೇಳಿದೆವು. ಆಮೇಲೆ ಕೆಯಿಂದ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದಾವೆ, ಅದನ್ನೆಲ್ಲ ಒಂದು ಸಾರಿ ಹೇಳ್ತೀನಿ. ಆಮೇಲೆ ನಿಮ್ಗೆ ಏನಾದರೂ ಮಾಕ್ ಅಲಾಟ್ಮೆಂಟಲ್ಲಿ ಸೀಟ್ ಸಿಕ್ಕಿದ್ರೆ ಏನು ಮಾಡಬೇಕು, ಸಿಕ್ಕಿಲ್ಲ ಅಂದರೆ ಏನು ಮಾಡಬೇಕು, ಮತ್ತು ನಿಮ್ಮದು ಫೀಸ್ ಅಂದರೆ ನಮ್ಮದು SC ಕ್ಯಾಸ್ಟ್ ಆಗಿದೆ ಇದ್ದರೆ ಇಷ್ಟು ಫೀಸ್ ತೋರಿಸ್ತಾ ಇದೆ, ಮತ್ತು SNQ ಕೋಟಾ ಸಿಕ್ಕರೂ ನನಗೆ ಇಷ್ಟು ಫೀಸ್ ತೋರಿಸ್ತಿದೆ, ಎಲ್ಲ ಒಂದು ಡೌಟ್ಸ್ ಇದೆ. ಆಮೇಲೆ ತುಂಬಾ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಇದ್ದಾವೆ. ವೀಡಿಯೋನ ಕೊನೆವರೆಗೂ ನೋಡಿ, 100% ಯೂಸ್ಫುಲ್ ಆಗುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿದ್ರೆ ನಿಮ್ಗೆ 100% ಕ್ಲಾರಿಟಿನ ಸಿಗುತ್ತೆ. ವೀಡಿಯೋನ ಕೊನೆವರೆಗೂ ನೋಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಅಂತ ಸಬ್ಸ್ಕ್ರೈಬ್ ಆಗಿ ನೋಡ್ಕೊಳ್ಳಿ. ಹಾಗೂ ಯಾರಾದರೂ ಇನ್ನೂ ಫಸ್ಟ್ ಟೈಮ್ ವಿಸಿಟ್ ಮಾಡಿ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ ಬನ್ನಿಗೆ ಡೈರೆಕ್ಟಾಗಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನಮ್ಮೊಂದು ವೆಬ್ಸೈಟ್ಗೆ ಬಂದು ಮಾಕ್ ಅಲಾಟ್ಮೆಂಟ್ ಒಂದು ನೋಟ್ ಅದ ಬಂದಿದೆ, ಒಂದು ನೋಟಿಫಿಕೇಶನ್ಸು. ಅದನ್ನು ಒಂದು ಸ್ಟಾರ್ಟಿಂಗ್ ಇನ್ನು ಯಾರು ಗೊತ್ತಿಲ್ಲ ನೋಡ್ಕೊಂಬಿಡಿ. ಇಲ್ಲಾಂದರೆ ವೀಡಿಯೋನ ಒಂದು ಸ್ವಲ್ಪ ಫಾರ್ವರ್ಡ್ ಮಾಡ್ಕೊಂಡು 1.5x ಅಲ್ಲಿ ಕಂಡಾದ್ರೂ ನೋಡಿ, ತುಂಬ ಇಂಪಾರ್ಟೆಂಟ್ ಆದ ವೀಡಿಯೋ ಆದರೆ ಇದೆ. ಓಕೆ, ಫಸ್ಟ್ ನನ್ನ ಮಾಕ್ ಅಲಾಟ್ಮೆಂಟ್ ರಿಸಲ್ಟ್ ಅದರ ಬಂದಿದೆ. ಆಲ್ರೆಡಿ ನಾವು ಪ್ರಕಟ ಮಾಡಿದ್ವಿ. ಡ್ಯೂರೇಷನ್ ಟೈಮ್ ನೋಡಿ, ನಿಮಗೆ ಮಾಕ್ ಅಲಾಟ್ಮೆಂಟ್ ಬಿಟ್ಟು ಆದ ಮೇಲೆ ನಿಮಗೆ ನೋಡಿ ಹೇಳ್ತೀನಿ ನೋಡಿ, 26/7/2025 ಇಂದ ಹಿಡಿದು ಅದು ಎಷ್ಟು 12 ಗಂಟೆಯಿಂದ ಸ್ಟಾರ್ಟ್ ಆಗಿದೆ. ಈಗ ಅಂದರೆ ನಮ್ಗೆ ಆಲ್ರೆಡಿ ನಿಮ್ಗೆ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಲಿಂಕನ್ನು ಆ್ಯಕ್ಟಿವೇಟ್ ಆಗಿದೆ. ಅದು ನಿಮಗೆ ಎಲ್ಲಿವರೆಗೂ ಆ್ಯಕ್ಟಿವ್ ಆಗಿರುತ್ತೆ ಅಂದರೆ ನಿಮಗೆ 29/7 ಅಂದರೆ 5 PM ಅಷ್ಟು ಗಂಟೆವರೆಗೂ ನಿಮಗೆ ಆದರೆ ಆಪ್ಷನ್ ಎಂಟ್ರಿನ ಆದರೆ ಮಾಡ್ಬೋದಾಗಿರುತ್ತೆ. ಆಮೇಲೆ ಆ ಒಂದು ಡೇಟಾನ ಅಂದರೆ 5 ಗಂಟೆವರೆಗೂ ಏನು ಆಪ್ಷನ್ ಎಂಟ್ರಿ ಮಾಡಿರ್ತಾರೆ ಆ ಡೇಟಾ ತೊಗೊಂಡು ನಿಮಗೆ ಈ ವರ್ಷ ಒಂದು ಸ್ವಲ್ಪ ತುಂಬಾ ಚೇಂಜಸ್ ಆಗಿದೆ. ರಿಯಲ್ ರಿಸಲ್ಟ್ ಅಂತಂದರೆ ನಿಮಗೆ ಫಸ್ಟ್ ರೌಂಡ್ ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ತಾತ್ಕಾಲಿಕ ಫಲಿತಾಂಶವನ್ನು ಪ್ರಕಟಿಸುವುದು 1/8/2025 11 ಗಂಟೆಗೆ. ಅದು ಒಂದು ತಾತ್ಕಾಲಿಕ, ಓಕೆನಾ, ಇದೇನು ಪರ್ಮನೆಂಟ್ ಅಲ್ಲ. ಮತ್ತು ಇನ್ನೊಂದು ಮೊದಲನೇ ಸುತ್ತಿನ ಸೀಟ್ ಹಂಚಿಕೆ ಅಂತಿಮ ಫಲಿತಾಂಶವನ್ನು ಪ್ರಕಟಿಸುವುದು ಅಂದರೆ ಫೈನಲ್ ಅಲಾಟ್ಮೆಂಟ್ ಅಂತಂದು. ಈ ಸರಿ ಆದರೆ 2 ಅಲಾಟ್ಮೆಂಟ್ ಮಾಡ್ತಿದ್ರೆ, ಒಂದು ಟೆಂಪ್ರರಿ, ಒಂದು ಫೈನಲ್ ಅಲಾಟ್ಮೆಂಟ್ ಅಂತ. ಅದು ನೆಕ್ಸ್ಟ್ ದಿನ ಅಂದರೆ 1ನೇ ತಾರೀಕು ಮುಂದೆ ನೆಕ್ಸ್ಟ್ ದಿನ 2ನೇ ತಾರೀಕು ಬರ್ತದೆ, 2/8/2025 ಅದು ಮಧ್ಯಾಹ್ನ 2 ಗಂಟೆಗೆ ಆದರೆ ನಿಮಗೆ ರಿಸಲ್ಟನ್ನು ಅನೌನ್ಸ್ಮೆಂಟ್ ಮಾಡ್ತಾರೆ. ಆಮೇಲೆ ನೆಕ್ಸ್ಟು ಚಾಯ್ಸ್ ಎಂಟ್ರಿ ಬಗ್ಗೆ ಇರುತ್ತೆ. ಚಾಯ್ಸ್ಗಳನ್ನ ಎಲ್ಲ ಒಂದು ವಿದ್ಯಾರ್ಥಿಗಳು ಮಾಡಲೇಬೇಕಾಗಿರುತ್ತೆ. ಸೊ ಇದು ಇವಾಗ ಇಷ್ಟೊಂದು ಬೇಡ, ಯಾಕಂದರೆ ಚಾಯ್ಸ್ ಎಂಟ್ರಿಗಳೆಲ್ಲ ಕೊಟ್ಟರೆ ನಿಮಗೆ ಸ್ಟೂಡೆಂಟ್ಗೆ ತುಂಬಾ ಕನ್ಫ್ಯೂಷನ್ ಆಗುತ್ತೆ. ಬೇಕಾದರೆ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಡೀಟೇಲ್ ವೀಡಿಯೋ ಬೇಕಂದರೆ ನಿಮಗೆ ರಿಸಲ್ಟ್ ಅಂದರೆ ಫಸ್ಟ್ ರೌಂಡ್ ರಿಸಲ್ಟ್ ಬಿಟ್ಟ ಮೇಲೆ ನಿಮಗೆ ಚಾಯ್ಸ್ ಎಂಟ್ರಿ ಬಗ್ಗೆ ಆದರೆ ನಾನು ಖಂಡಿತ ಮಾಹಿತಿ ಆದರೆ ಕೊಡ್ತೀನಿ, ಓಕೆನಾ. ಇಷ್ಟು ಬೇಡ, ನೆಕ್ಸ್ಟ್ ಇಷ್ಟು ಒಂದು ಅಪ್ಡೇಟ್ ಆದರೆ ಇದಾಗಿತ್ತು. ಮತ್ತು ಯಾರಿಗೆ ಇನ್ನೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಂದಿಲ್ಲ ನೋಡಿ, ಮೊದಲನೇದು ಮೇನ್ ಇಲ್ಲಿ ಗಮನಿಸಿ ಏನೇನಪ್ಪ ಅಂದರೆ ಕಟ್ ಆಫ್ ರ್ಯಾಂಕ್ ಹಾಗೂ ಇತರ ವ್ಯವಹಾರದ ಸೂಚನೆಗಳು ಪ್ರಾಧಿಕಾರ ವೆಬ್ಸೈಟಲ್ಲಿ ಪ್ರಕಟಿಸಲಾಗಿದೆ. ಒಂದು ಆಯುರ್ವೇದ ಯುನಾನಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ನೀಡದಿಲ್ಲದಿರುವ ಕಾರಣದಿಂದ ಆಪ್ಷನ್ ಎಂಟ್ರಿ ದಾಖಲಿಸಲು ಅವಕಾಶ ನೀಡಿರುವುದಿಲ್ಲ. ಅವರೇ ಒಂದು ಮೇನ್ ಆಗಿ ಹೇಳಿದ್ದಾರೆ. ಏನಪ್ಪ ಅಂದರೆ ಆಯುರ್ವೇದ ಯುನಾನಿ ಕೋರ್ಸ್ಗಳಿಗೆ ಸೀಟ್ ಮ್ಯಾಟ್ರಿಕ್ಸ್ ಇನ್ನೂ ನೀಡಿರೋದಿಲ್ಲ, ಅದೇ ಒಂದು ಕಾರಣದಿಂದ ನಮ್ಗೆ ಇನ್ನೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ. ನೀವು ಆದರೆ ಇನ್ನೂ ಒಂದು ಸಪ್ರೇಟಾಗಿ ನಿಮಗೆ ಒಂದು ನೋಟಿಫಿಕೇಷನ್ಸ್ ಆಯಿತು, ನಿಮಗೆ ಆಪ್ಷನ್ ಎಂಟ್ರಿ ಮಾಡೋದು ಆದರೆ ಸಪ್ರೇಟಾಗಿ ಅದು ಸಿಗ್ತಿರುತ್ತೆ ಕೈಯಿಂದ ಅಪ್ಡೇಟ್ಸ್ ಆದರೆ ಅದು ಖಂಡಿತ ನಮ್ಮ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ಯಾವಾಗ ಏನು ಕೊಡ್ತಾರೆ ಒಂದು ಆಯುರ್ವೇದ ಯುನಾನಿ ಕೋರ್ಸ್ಗಳಿಗೆ ಆದರೆ ಸೀಟ್ ಮ್ಯಾಟ್ರಿಕ್ಸ್ ಸಿಕ್ಕ ಮೇಲೆ ನಿಮಗೆಲ್ಲ ಒಂದು ಅಪ್ಡೇಟ್ ಆದರೆ ನಮ್ಮ ಚಾನಲ್ ಸಿಗ್ತೈತೆ. ಓಕೆ, ಇಲ್ಲಿವರೆಗೂ ಒಂದು KE ಕಡೆಯಿಂದ ಮಾಹಿತಿ ಬಂದಿರೋದಾಗಿತ್ತು. ನೆಕ್ಸ್ಟ್ ಏನಪ್ಪ ಅಂತಂದರೆ ಇದಾದ ನಂತರ ನಾವು ಒಂದು ವೆಬ್ಸೈಟಲ್ಲಿ ನೋಡಿದ್ರೆ ನಿಮಗೆ ಒಂದು ಕಟ್ ಆಫ್ ಆದರೆ ಕಾಣಿಸುತ್ತೆ. ನಿಮಗೆ ನೋಡಿ ಹಣಕಾಸು ಸಿಕ್ಕಿದೆ ಅಂದರೆ ಕಟ್ ಆಫ್ ಎಲ್ಲ ಒಂದು ಕೋರ್ಸಸ್ ಕಟ್ ಆಫ್ ಸಿಕ್ಕಿದೆ. ನೀವು ಆಲ್ರೆಡಿ ನೋಡಿದರೆ ಡೋಂಟ್ ವರಿ, ಬಟ್ ಕಟ್ ಆಫ್ನ ನೋಡ್ಕೊಂಡ ಮೇಲೆ ನೀವು ಎಷ್ಟೊಂದು ಜನ ಕೇಳ್ತೀರಾ ಒಂದು ರ್ಯಾಂಕ್ ಅನ್ನೋದು ತುಂಬಾ ಈ ಸರಿ ಇನ್ಕ್ರೀಸ್ ಆಗಿದೆ. ನಮ್ಮ ಒಂದು ಕಟ್ ಆಫ್ ನೋಡಿಕೊಂಡ್ರೆ ಅಂದರೆ ಹೋದ ಸರಿ ಕಟ್ ಆಫ್ ನೋಡ್ಕೊಂಡ್ರೆ ಈ ವರ್ಷ ಕಟ್ ಆಫ್ ನೋಡ್ಕೊಂಡ್ರೆ ತುಂಬಾ ವೇರಿ ಆಗಿದೆ. ಯಾಕೆ ವೇರಿ ಆಗಿದೆ? ಒಂದು ಮೇನ್ ರೀಸನ್ ಅಂತ ತಿಳ್ಕೊಳ್ಳಿ. ಎಷ್ಟೋ ಒಂದು ಕೋರ್ಸ್ಗಳಿಗೆ ಇನ್ನೂ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿಲ್ಲ. ಆಮೇಲೆ ಸಾಕಷ್ಟು ಸ್ಟೂಡೆಂಟ್ಸ್ ಬಂದುಬಿಟ್ಟು ನಿಮಗೆ ಸ್ಪೆಸಿಫಿಕ್ ಆಗಿ ಇಂಜಿನಿಯರ್ ಕಟ್ ಆಫ್ ಆದರೆ ತುಂಬಾ ಇನ್ಕ್ರೀಸ್ ಆಗಿದೆ. ಯಾಕಂದರೆ ಜಾಸ್ತಿ ಜನ ಇಂಜಿನಿಯರ್ಗೆ ಈ ವರ್ಷ ಜಾಸ್ತಿ ಫೋಕಸ್ ಮಾಡೋ ಕಾರಣದಿಂದ. ಬಟ್ ನಿಮಗೆ ಯಾವಾಗ ಎಲ್ಲ ಒಂದು ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಅವೈಲೇಬಲ್ ಇದ್ದು ಮತ್ತು ನೀಟ್ ಸ್ಟೂಡೆಂಟ್ಸು ಅವರು ನೀಟಲ್ಲಿ ಅಡ್ಮಿಷನ್ ತೊಗೊಂಡ ಮೇಲೆ ನಿಮಗೆ ಒಂದು ನಾರ್ಮಲ್ ಕಟ್ ಆಫ್ ಏನಿರುತ್ತೆ ಅದೇ ಥರ ಆದರೆ ನಿಮಗೆ ನಾರ್ಮಲ್ ಆಗಿ ಸಿಗುತ್ತೆ. ಮತ್ತು ಇನ್ನೂ ಸ್ವಲ್ಪ ಸ್ಟೂಡೆಂಟ್ಸ್ ಏನು ಕೇಳ್ತಿದ್ರು, ನಮಗೆ SC ಕ್ಯಾಟಗರಿ ಇದೆ, ಆಮೇಲೆ ST ಕ್ಯಾಟಗರಿ ಇದೆಯಾ, ಆಮೇಲೆ SNQ ಕೋಟಾ. ನೀವು ಹೇಳಿದ್ರಲ್ಲ ಮೊದಲು ನಿಮಗೆ ಒಂದು ಏನು ಸೀಟ್ ಸಿಕ್ಕಾಗೆ ನಮಗೆ ಒಂದು ಜಸ್ಟ್ ಇಷ್ಟು ತೋರಿಸುತ್ತೆ, ಅದ್ರ ಅಮೌಂಟು ಅಷ್ಟೇ ತೋರಿಸುತ್ತೆ. SNQ ಕೋಟಾಗೆ ಬಂದುಬಿಟ್ರೆ ನಿಮಗೆ 31,000 ಆದರೆ ತೋರಿಸಬೇಕಿತ್ತು. ಬಟ್ ಆದರೆ ಇವಾಗ ನೋಡಿದ್ರೆ ಅಲ್ಲಿ ಎಷ್ಟೋ ಒಂದು ಅಮೌಂಟ್ ಆದರೆ ತೋರಿಸ್ತಾ ಇದೆ, 1,21,000 ಈ ಥರ ಅಮೌಂಟ್ ಆದರೆ ತೋರಿಸ್ತಾ ಇದೆ. ನಾವೇನು ಮಾಡಬೇಕು ಅಂತ ಕೇಳ್ತೀರಾ? ನಿಮಗೆ ಒಂದು ಹೇಳ್ತೀನಿ ನೋಡಿ, ಇದು ಜಸ್ಟ್ ಮಾಕ್ ಅಲಾಟ್ಮೆಂಟ್. ಇಲ್ಲಿ ಒಂದು KE ಸಾಫ್ಟ್ವೇರ್ ಮಿಸ್ಟೇಕ್ ಆಗಿರುತ್ತೆ, ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡ್ಸ್ಕೊಳ್ಳೋಂತಿರಲ್ಲ. ಬಟ್ ನಿಮ್ಗೆ ಏನಾದರೂ ಅಮೌಂಟು ಅಷ್ಟೊಂದು ಮೆನ್ಷನ್ ಆಗಿದೆ, ನೀವು ಅಷ್ಟೇ ಪೇ ಮಾಡಬೇಕಂತಂದರೆ ಖಂಡಿತ ಇಲ್ಲ, ಅಷ್ಟೊಂದು ಪೇ ಮಾಡೋಂತಿರಲ್ಲ. ನಿಮಗೆ ಏನು ಫಸ್ಟ್ KE ಫೀಸ್ ಸ್ಟ್ರಕ್ಚರ್ಸ್ ಬಿಟ್ಟಿದ್ರು ಅಂದರೆ ST ಕ್ಯಾಟಗರಿ ಅದಕ್ಕೆ ಜೀರೋ ಪೇ ಅಂತ ಇತ್ತು. ಅಷ್ಟೇ ನೀವು ಅಂದರೆ ಯಾವುದೇ ಕಾರಣಕ್ಕೂ ಫೀಸ್ನ ಪೇ ಮಾಡೋಂತಿಲ್ಲ. ಮತ್ತು SNQ ಕೋಟಾಗೆ 31,000 ಇತ್ತು, ಅಷ್ಟೇ ಅಮೌಂಟ್ ಆದರೆ ನೀವು ಪೇ ಮಾಡಬೇಕಾಗಿರುತ್ತೆ, ಓಕೆನಾ. ಒಂದು ಕೇಳೋ ಪ್ರಶ್ನೆ ಅಂದರೆ ನನಗೆ ಒಂದು ಸೀಟ್ ಅಲಾಟ್ಮೆಂಟ್ ಆಗಿಲ್ಲ, ಮತ್ತು ನಾನು ಮತ್ತೆ ಏನೇನು ಮಾಡ್ಬೋದು ಮಾಕ್ ಅಲಾಟ್ಮೆಂಟ್ ಆದಮೇಲೆ ಅಂತಂದರೆ ನಿಮಗೆ ನೋಡಿ ಈಗ ಪ್ರೆಸ್ ಆಗಿ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಟ್ಟಿದ್ದಾರೆ ಅಂದ್ಕೊಳ್ಳಿ. ಯಾಕಂದರೆ ಈಗ ಆಲ್ರೆಡಿ ನಿಮಗೆ ಲಿಂಕ್ ಆದರೆ ಅವೈಲೇಬಲ್ ಇದೆ. ಮತ್ತು ಆಪ್ಷನ್ ಎಂಟ್ರಿಗೆ ಯಾವುದೇ ಕಾರಣಕ್ಕೆ ಎಲ್ಲ ಚೇಂಜಸ್ ಮಾಡಿಫೈ ಡಿಲೀಟ್ ಎಲ್ಲನೂ ಮಾಡ್ಬೋದಾಗಿರುತ್ತೆ. ನಾವು ಮಾಡಲೇಬೇಕಾ ಅದೆಲ್ಲ ಒಂದು ಡೌಟ್ಸ್ ಅದೆಲ್ಲ ನಿಮ್ಮ ಸೆಪರೇಟ್ ಆಗಿರುತ್ತೆ. ಅಂದರೆ ಈಗ ನೀವು ಸಿಕ್ಕಿರುವಂಥ ಕಾಲೇಜಸ್ ನಿಮಗೆ ಇಷ್ಟ ಇತ್ತಂದರೆ ನೀವು ಯಾವುದೇ ಕಾರಣಕ್ಕೂ ಚೇಂಜಸ್ ಆದರೆ ಮಾಡೋಕ್ಕೆ ಹೋಗಬೇಡಿ. ನಿಮಗೆ ಫುಲ್ 100% ಸ್ಯಾಟಿಸ್ಫಿಕೇಷನ್ ಇತ್ತಂದರೆ. ಬಟ್ ನಿಮಗೆ ಟಾಪ್ ವೈಸ್ ನಾನು ಹಾಕಬೇಕಿತ್ತು, ಪ್ರೈವೇಟ್ ವೈಸ್ ಆಗಬೇಕಿತ್ತು ಅನ್ನೋ ಒಂದು ನಿಮಗೆ ಏನಾದರೂ ಅನಿಸಿತ್ತು ಅಂದರೆ ಆಗ ಖಂಡಿತ ಚೇಂಜಸ್ ಆದರೆ ಮಾಡಿ. ಯಾಕಂದರೆ ಟಾಪ್ ಕಾಲೇಜಸ್ ತುಂಬಾ ಚಾನ್ಸಸ್ ಆದರೆ ಇರುತ್ತೆ. ಯಾವಾಗ ನೀವು ಪ್ರೈವೇಟ್ ಇಲ್ಲ ಆಗಿದ್ರೆ 100% ನಿಮ್ಮ ಒಂದು ಆಪ್ಷನ್ ಇದ್ದರೆ ಕರೆಕ್ಟ್ ಇರುತ್ತೆ. ಆಮೇಲೆ ನನಗೆ ಕಾಲೇಜಸ್ ಸಿಕ್ಕಿಲ್ಲ, ಏನು ಮಾಡಬೇಕು ಅಂತ ಸಾಕಷ್ಟು ಜನ ಆದರೆ ನೀನು ಒಂದು ಮೆಸೇಜಲ್ಲಿ ನನಗೆ ನಾಟ್ ಅಲಾಟೆಡ್ ಅಂತ ಇದೆ, ಏನು ಮಾಡಬೇಕಂತ ಕೇಳ್ತಿದ್ರಿ. ನೋಡಿ, ನಿಮ್ಗೆ ಏನಾದರೂ ಸೀಟ್ ಅಲಾಟ್ಮೆಂಟ್ ಆಗಿಲ್ಲ ಅಂತಂದರೆ ನೀವೇನು ಮಾಡಬೇಕಂದ್ರೆ ಒಂದು ಆಪ್ಷನ್ ಕರೆಕ್ಟಾಗಿ ಮಾಡಿರಲ್ಲ, ಒಂದು ಕಾಲೇಜಸ್ನ
ಜಾಸ್ತಿ ಆದರೆ ಆ್ಯಡ್ ಮಾಡಿರಲ್ಲ. ನೀವು ಇವಾಗ ಏನು ಮಾಡಬೇಕಂದ್ರೆ ಸಾಕಷ್ಟು ಕಾಲೇಜಸ್ ಆದರೆ ಆ್ಯಡ್ ಮಾಡಬೇಕಾಗುತ್ತೆ. ನೋಡಿ ನಿಮಗೆ ಎಷ್ಟು ಕಾಲೇಜಸ್ ಇದ್ದಾವೆ, ಎಷ್ಟು ಕೋರ್ಸಸ್ ಇದ್ದಾವೆ ಅದನ್ನಷ್ಟು ಎಲ್ಲನೂ ಆ್ಯಡ್ ಮಾಡಿ ಖಂಡಿತ ನಿಮಗೆ ಸೀಟ್ಸ್ ಸಿಗುವಂಥ ಚಾನ್ಸಸ್ ಇರುತ್ತೆ. ವಿತ್ ಪ್ರಯಾರಿಟಿ ಆರ್ಡರೇ ಮಾಡ್ಕೊಳ್ಳಿ ಎಲ್ಲರೂ ಒಂದು ವಿದ್ಯಾರ್ಥಿಗಳು. ಆದರೆ ನಾನು ಈ ಒಂದು ಸಲಹೆ ಕೊಡ್ತೀನಿ, ಎಲ್ಲ ಒಂದು ವಿದ್ಯಾರ್ಥಿಗಳು ನಿಮಗೆ ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿ, ಜಾಸ್ತಿ ಕೋರ್ಸಸ್ನ ಆದರೆ ಆ್ಯಡ್ ಮಾಡಿ ಖಂಡಿತ ಸೀಟ್ ಸಿಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಮತ್ತು ಇನ್ನು ಸಾಕಷ್ಟು ಸ್ಟೂಡೆಂಟ್ಸು ಮತ್ತೆ ಇನ್ನು ಡೌಟ್ಸ್ ಕೇಳ್ತಿದ್ರಪ್ಪ ಅಂತಂದರೆ ಜಾಸ್ತಿ ಮೇಜರಾಗಿ ಕೇಳಿರೋಂಥ ಡೌಟ್ಸ್ ಏನಪ್ಪ ಅಂತಂದರೆ, ನನಗೆ ಈಗ ಒಂದು ಸಿಕ್ಕಿರೋ ಕಾಲೇಜಸ್ ಇದೆ, ಆ ಒಂದು ಕಾಲೇಜಸ್ಸೇ ನನಗೆ ಏನು ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟ್ ಅಲ್ಲಾದರೆ ಸಿಗುತ್ತೆ ಅಂತ ಕೇಳ್ತಾ ಇದ್ರಿ. ನೋಡಿ ನಿಮಗೆ ಒಂದು ಕ್ಲಾರಿಫಿಕೇಶನ್ ಕೊಡ್ತೀನಿ. ನೀವೇನೋ ಕಾಲೇಜಸ್ ಈಗ ಒಂದು 20 ಕಾಲೇಜಸ್ ಹಾಕಿದ್ರೆ ಅದರಲ್ಲಿ ಏನೋ ಒಂದು 10 ನಂಬರ್ ಅಂದರೆ 10th ಕಾಲೇಜಸ್ ಆದರೂ ಸಿಕ್ಕಿತ್ತಂದರೆ ನೀವು ಯಾವುದೇ ಕಾರಣಕ್ಕೆ ಆಪ್ಷನ್ ಎಂಟ್ರಿ ಚೇಂಜ್ ಮಾಡಿಲ್ಲ ಅಂದರೆ 100% ಅದೊಂದು ಸಿಗುವಂಥ ಚಾನ್ಸಸ್ ಇದೆ. ಬಟ್ ನೀವು ಏನು ಮಾಡ್ತೀರಾ ಅಂದರೆ ಆಪ್ಷನ್ ಎಂಟ್ರಿ ಬಿಟ್ಟ ಮೇಲೆ ನೀವು ತುಂಬ ಜನ ಎಲ್ಲ ಸ್ಟೂಡೆಂಟ್ಸು ತುಂಬ ಜನ ಚೇಂಜಸ್ ಮಾಡ್ತೀರಾ, ಟಾಪ್ ಕಾಲೇಜಸ್ನ ಮೇಲೆ ಹಾಕೋಕ್ಕೆ ಟ್ರೈ ಮಾಡ್ತೀರಾ. ಆವಾಗ 100% ನಿಮಗೆ ಈಗೇನು ಸಿಕ್ಕಿರೋ ಕಾಲೇಜಸ್ ಚೇಂಜ್ ಆಗ್ತಾ ಇರುತ್ತೆ. ಬಟ್ ಮೇ ಬಿ ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ನೀವು ಏನು ಸಿಕ್ಕಿರೋ ಕಾಲೇಜ್ ಸ್ಯಾಟಿಸ್ಫಿಕೇಷನ್ ಇತ್ತು, ಕರೆಕ್ಟ್ ಆಪ್ಷನ್ ಬಿಟ್ಟಿದ್ರೆ ಅಂದರೆ ಹಂಗೆ ಬಿಟ್ಟಿದ್ರೆ ಅಂದರೆ 90% ನೀವು ಏನು ಸಿಕ್ಕಿದೆ ಅದೇ ಕಾಲೇಜ್ ಸಿಗೋದಂಥ ಚಾನ್ಸಸ್ ಇರುತ್ತೆ. ಮತ್ತೊಂದು ಸಾರಿ ಹೇಳ್ತೀನಿ, ನೀವು SC/ST ಸ್ಟೂಡೆಂಟ್ಸ್ ಆಗಿರಲಿ ಮತ್ತು ಒಂದು SNQ ಕೂಡ ಸ್ಟೂಡೆಂಟ್ಸ್ ಆಗಿರಲಿ, ನಿಮಗೆ ಅಮೌಂಟು ಜಾಸ್ತಿ ತೋರಿಸ್ತಿದೆ, ಅಷ್ಟೇ ಫೀಸ್ ಪೇ ಮಾಡೋಕ್ಕಂತಂದರೆ ಅದು ಯಾವುದೇ ಕಾರಣಕ್ಕೂ ಅಲ್ಲ. ಇದು ಜಸ್ಟ್ ಮಾಕ್ ಅಲಾಟ್ಮೆಂಟ್ಲಿ ಒಂದು KE ಮಿಸ್ಟೇಕ್ ಆಗಿರುತ್ತೆ. ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ನಿಮ್ದು ಏನು ಫೀಸ್ ಅಫಿಷಿಯಲ್ ಆಗಿ ಫೀಸ್ ಸ್ಟ್ರಕ್ಚರ್ಸ್ ಬಂದಿತ್ತು ಅಷ್ಟು ಅಮೌಂಟ್ ಆದರೆ ಮಾತ್ರ ಪೇ ಮಾಡೋಕ್ಕಾಗುತ್ತೆ. ಅಂದರೆ SC/ST ಸ್ಟೂಡೆಂಟ್ಸ್ ಯಾವುದೇ ಕಾರಣಕ್ಕೂ ನೀವು ಫೀಸ್ನ ಪೇ ಮಾಡಂತಿರಲ್ಲ. ಮತ್ತು ನಿಮ್ಗೆ SNQ ಕೊಟ್ಟೋದ್ರಲ್ಲಿ ಏನು 31,000 ಆದರೆ ಇರುತ್ತೆ ಅಷ್ಟೇ ಫೇಸ್ ಅಂದರೆ ಪೇ ಮಾಡಬೇಕಾಗುತ್ತೆ. ಬೇರೆ ಒಂದು ಕ್ಯಾಟಗರಿ ಏನು ನಿಮ್ಮ ಒಂದು ಕ್ಯಾಟಗರಿಗೆ ಎಷ್ಟು ಅಮೌಂಟ್ನ ಫೀಸ್ ಪೇ ಮಾಡಬೇಕಂತ ಇರುತ್ತೆ ಅಷ್ಟು ಅಮೌಂಟ್ ಅದರ ಫೀಸ್ನ ಪೇ ಮಾಡಬೇಕಾಗುತ್ತೆ. ಎಲ್ಲ ಒಂದು ಕೋರ್ಸಸ್ಗೆ ಇದು ಅಂತ ಕೇಳಿದ್ರು. ಆಮೇಲೆ ಸಾಕಷ್ಟು ಜನ ನಾನು ಆಪ್ಷನ್ ಎಂಟ್ರಿನ ಕರೆಕ್ಟಾಗಿ ಮಾಡ್ತಿಲ್ಲ ಅಂತ ಕೇಳ್ತಿದ್ರು. ನೋಡಿ ನಾನು ಒಂದು ಎಕ್ಸಾಂಪಲ್ ಇಲ್ಲೇ ಲೈವಲ್ಲೇ ತೋರಿಸ್ತೀನಿ, ಇದನ್ನು ನೋಡ್ಕೊಳ್ಳೋ ಒಂದು ಟೈಮು. ಈ ಒಂದು ವಿದ್ಯಾರ್ಥಿ ಇದು ಬಂದ್ಬಿಟ್ಟು ರ್ಯಾಂಕ್ 1,53,496. ಬಟ್ ಅದಕ್ಕೆ ಸಿಕ್ಕಿರೋ ಕಾಲೇಜಸ್ ಯಾವುದು ನೋಡಿ, PS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮಂಡ್ಯ. ಈ ಒಂದು ಕಾಲೇಜ್ದು ಕಟ್ ಆಫ್ ನೀವು ಹೋಗಿ ಜನರಲ್ ಮೆರಿಟ್ ಅದ ನೋಡ್ಕೊಳ್ಳಿ ಎಷ್ಟು ಇರುತ್ತೆ ಅಂದರೆ ನಿಮಗೆ 60,000 70,000 ಲಾಸ್ಟ್ ಇರುತ್ತೆ. ಬಟ್ ನೀವು ಏನು ಮಾಡಬೇಕು, ಈ ಒಂದು ಸ್ಟೂಡೆಂಟ್ಸ್ ನನ್ನ ಒಂದು ಪರ್ಸನಲ್ ಆಗಿ ಗೈಡ್ ತೊಗೊಂಡು ನನ್ನ ಹತ್ರನೇ ಆಪ್ಷನ್ ಎಂಟ್ರಿ ಮಾಡಿದ್ದು. ಇದು ಆಪ್ಷನ್ ಎಂಟ್ರಿ ಕೂಡ ನಾನೇ ಮಾಡಿದ್ದು, ನಾನೇ ಫುಲ್ ಕಂಪ್ಲೀಟಾಗಿ ಆಪ್ಷನ್ ಎಂಟ್ರಿ ಅದಕ್ಕೆ ಫುಲ್ ನಾನೇ ಮಾಡಿದ್ದೆ. ಬಟ್ ಈ ಒಂದು ಸ್ಟೂಡೆಂಟ್ಸ್ಗೆ ನಾನು ಪ್ರಯಾರಿಟಿ ವೈಸ್ ಹಾಕೊಂತ ಬಂದಿದ್ದೆ. ಬಟ್ ಈ ಒಂದು ಒಂದು ಕಾರಣ ಇತ್ತಂದರೆ ಒಂದು ಹೈದರಾಬಾದ್ ಕರ್ನಾಟಕ ಒಂದು ರಿಸರ್ವೇಷನ್ ಇತ್ತು. ನೀವು ಕರೆಕ್ಟಾಗಿ ಪ್ರಯಾರಿಟಿ ಹಾಕಿದರೆ ಒಂದು ಒಳ್ಳೆ ಕಾಲೇಜಲ್ಲಿ ನಿಮಗೆ ಒಂದು ಒಳ್ಳೆ ಕೋರ್ಸಸ್ ಅಲ್ಲಿ ಸಿಗುತ್ತೆ. ಮತ್ತೊಂದು ಸರಿ ಹೇಳ್ತೀನಿ ನೋಡಿ, 1.5 ಲಕ್ಷ ರ್ಯಾಂಕ್ ಇದ್ದರೂ ನಾನು ಎಷ್ಟು ಕಾಲೇಜಸ್ ಆ್ಯಡ್ ಮಾಡಿದ್ದೆ ಅಂದರೆ ನೋಡಿ, ನೀವು ನಂಬ್ತೀರೋ ಬಿಡ್ತೀರಾ ಗೊತ್ತಿಲ್ಲ, ನಾನು 158 ಕಾಲೇಜಸ್ ಆ್ಯಡ್ ಮಾಡಿದ್ದೆ. ಜೊತೆ ಬೇರೆ ಕೋರ್ಸಸ್ ಹೇಳಿ 200 ಕಾಲೇಜಸ್ ಪ್ಲಸ್ ಕಾಲೇಜಸ್ ಆದರೆ ಆ್ಯಡ್ ಮಾಡಿದ್ದೆ. ನೋಡಿ 1.5 ಲಕ್ಷ ರ್ಯಾಂಕ್ ಇತ್ತಂದ್ರೆ ನಿಮಗೆ ಸೀಟ್ ಸಿಗುತ್ತೆ, 2 ಲಕ್ಷ ರ್ಯಾಂಕ್ ಇದ್ರೂ ಅದು ಸೀಟ್ ಸಿಗುತ್ತೆ. ಬಟ್ ನೀವು ಕಾಲೇಜಸ್ನ ಜಾಸ್ತಿ ಆದರೆ ಆ್ಯಡ್ ಮಾಡಿ. ನೋಡಿ ಇದೇ ಒಂದು ಸ್ಟೂಡೆಂಟ್ಸ್ ಆದರೆ ನೀವು ನೋಡ್ಬೋದು. ಈಗ ಲೈವಲ್ಲಿ ಬೇಕಾದ್ರೆ ನೀವು CT ನಂಬರ್ ಚೆಕ್ ಮಾಡಿಬಿಟ್ಟು ನೀವು ನೋಡ್ಬೋದು. ಬೇಕಾದ್ರೆ ಇದು ಯಾವುದೇ ಕಾರಣ ಫೇಕ್ ಆದರೆ ಇಲ್ಲ, 42 ನಂಬರ್. ಆಮೇಲೆ ಇಲ್ಲಿ ಒಂದು SC ಸ್ಟೂಡೆಂಟ್ ಆಗಿದೆ, ನನಗೆ 1,21,000 ಇದೆ ಅಂತ ಮತ್ತೆ ಒಂದು ವಿದ್ಯಾರ್ಥಿ ಫೋನ್ ಮಾಡಿ ಕೇಳಿದಾಗ ನೀವು ಯಾವುದೇ ಕಾರಣಕ್ಕೂ ಭಯ ಪಡಂತಿಲ್ಲ ಅಂತ ನಾನು ಹೇಳಿದ್ದೀನಿ. ಯಾಕಂದರೆ ಇದು ಜಸ್ಟ್ ಮಾಕ್ ಅಲಾಟ್ಮೆಂಟಲ್ಲಿ ಈ ಥರ ಮಿಸ್ಟೇಕ್ ಆಗಿರುತ್ತೆ. ನಿಮ್ಗೆ ಯಾವಾಗ ರಿಯಲ್ ಅಲಾಟ್ಮೆಂಟಲ್ಲಿ ಆಗುತ್ತೆ ನಿಮಗೆ ಅಲ್ಲಿ ಕೆಳಗಡೆ ಒಂದು ನಿಮಗೆ ಚಲನ್ ಅನ್ನೋದು ಬರುತ್ತೆ. ನೀವು ಅಂದರೆ ಎಷ್ಟು ಪೇ ಮಾಡಬೇಕು ಏನನ್ನೋದು ಅದರಲ್ಲಿ ನಿಮಗೆ 0 ಅಮೌಂಟ್ ಆದರೆ ಪೇ ಮಾಡಂತಿರುತ್ತೆ. ನೀವು ಯಾವುದೇ ಕಾರಣಕ್ಕೂ ಡೈರೆಕ್ಟಾಗಿ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. SC ಸ್ಟೂಡೆಂಟ್ ಅದೇ ಯಾವುದೇ ಕಾರಣಕ್ಕೆ ಅಮೌಂಟ್ನ ಫೀಸ್ನ ಪೇ ಮಾಡಂತಿಲ್ಲ. ಓಕೆ, ಐ ಥಿಂಕ್ ನಿಮಗೆ ಎಲ್ಲರಿಗೂ ಒಂದು ಕ್ಲಾರಿಟಿಯನ್ನು ಸಿಕ್ಕಿದೆ ಅನ್ಕೋತೀನಿ. ಇನ್ನೂ ನಿಮಗೆ ಏನೇನು ಡೌಟ್ಸ್ ಇದ್ರು ಖಂಡಿತ ಕಮೆಂಟ್ ಬಾಕ್ಸ್ಗೆ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ತುಂಬಾ ಅಪ್ಡೇಟ್ಸ್ ಇದೆ, ತುಂಬಾ ಮಾತಾಡಿದ್ದೀವಿ. ಯಾಕಂದರೆ ನಿಮಗೆ ಇಲ್ಲಿಂದ ನಿಮಗೆ ಏನು ಚೇಂಜಸ್ ಮಾಡ್ತಾರೆ, ಏನೇನು ನೀವು ಒಂದು ಸ್ವಲ್ಪ ನೀವು ಮಾಹಿತಿ ತಿಳ್ಕೊಂಡ್ಮಾಡ್ತಾರೆ, ಇದೇ ನಿಮ್ಮ ಒಂದು 4 ವರ್ಷದ ಭವಿಷ್ಯ ಆದ್ರೆ ಆಗಿರುತ್ತೆ. ಅದಕ್ಕೋಸ್ಕರ ನಾನು ಹೇಳೋದು, ನೀವು ನನ್ನ ನೋಡಿಲ್ಲ ಅಂದ್ರೆ ಪರವಾಗಿಲ್ಲ, ಇನ್ನೊಂದು ಯೂಟ್ಯೂಬ್ ಅದು ನೋಡಿಲ್ಲ, ಸಾಕಷ್ಟು ಮಾಹಿತಿನ ತಿಳ್ಕೊಂಡ್ರೆ ನೀವು ಮುಂದೆ ಹೊರೀರಿ. ನಿಮ್ಮ ಒಂದು ಓನ್ ಡಿಸಿಷನ್ ಮೇಲೆ ತೊಗೊಂಡ್ರೆ ನಿಮ್ಮ ಒಂದು ಲೈಫ್ನ ನೀವೇ ಹಾಳು ಮಾಡ್ಕೋತೀರ. ಅದಕ್ಕೋಸ್ಕರ ಹೇಳೋದು, ನಮ್ಮನ್ನಾದರೂ ಫಾಲೋ ಮಾಡಿ, ನಮ್ಮ ಇನ್ನೊಬ್ಬ ಒಂದು ಯೂಟ್ಯೂಬರ್ಸ್ನ ಫಾಲೋ ಮಾಡಿ, ಖಂಡಿತ ಒಬ್ಬರನ್ನ ಫಾಲೋ ಮಾಡಿ ನೀವು ಅವರಿಂದ ಗೈಡೆನ್ಸ್ ತೊಗೊಳ್ಳಿ. ಯಾಕಂದರೆ ಅವರು ನಿಮಗೆ ಏನು ತಪ್ಪು ಮಾಡಬಾರ್ದು ಅನ್ನೋದು ಹೇಳ್ತಾರೆ. ನೀವು ತಪ್ಪು ಮಾಡ್ತೀರಾ ಖಂಡಿತ, ಇವಾಗ ನಿಮ್ಗೆ ಗೊತ್ತಾಗಿರುತ್ತೆ. ಓಕೆ, ನೆಕ್ಸ್ಟ್ ಏನೋ ಒಂದು ಈ ಕಡೆಯಿಂದ ಅಪ್ಡೇಟ್ ಬಂದರೆ ಖಂಡಿತ ತಿಳಿಸ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಯಾವ ಗುಡ್ ಅಷ್ಟೇ, ಎಲ್ಲ ಬೆಸ್ಟ್. ಜೈ ಹಿಂದ್, ಒಂದೇ ಮಾತಾಡ.